ಪ್ರಿಯರಾದವರೇ, ಇಂದು ಮುಂಜಾನೆಯ ಸಮಯ ಹೇಗಿದೆ? ಸಂತೋಷವಾಗಿ ಇದ್ದೀರಾ? ಮನೋಲ್ಲಾಸವಾಗಿ ಇದ್ದೀರಾ? ನಾವು ಸಂತೋಷವಾಗಿ ಇದ್ದೇವೆ. ನೀವು ನಿಂತಿರುವಂಥ ಜಾಗ ವಿಭಿನ್ನವಾಗಿದೆ. ಸಮುದ್ರ ತೀರ. ಲೋಕದ ಯಾವುದೇ ದೇಶಕ್ಕೆ ಹೋದರೂ ಅನೇಕ ದೇಶಗಳಿಗೆ ಈ ರೀತಿ ಸಮುದ್ರ ತೀರ ಇದೆ. ಇದು ಇಂಡಿಯಾದ ಕೇರಳ ರಾಜ್ಯದಲ್ಲಿರುವಂಥ ಕೊಚ್ಚಿನ್ ಎಂಬಂಥ ಒಂದು ಪಟ್ಟಣದ ಸಮುದ್ರ ತೀರ. ಇಲ್ಲಿ ವಿಭಿನ್ನವಾಗಿ ಮೀನು ಹಿಡಿಯುತ್ತಾರೆ. ಸಾಧಾರಣವಾಗಿ ಗಾಣ ಹಾಕುತ್ತಾರೆ ಅಥವಾ ಬಲೆ ಹಾಕುತ್ತಾರೆ. ಆ ರೀತಿ ಮೀನು ಹಿಡಿಯುವುದನ್ನು ನಾವು ನೋಡಿದ್ದೇವಲ್ಲ. ಆದರೆ ಇಲ್ಲಿ ಬಲೆಯನ್ನು ಹಾಗೆ ಕೆಳಗೆ ಇಳಿಸಿದ್ದಾರೆ. ಸ್ವಲ್ಪ ಹೊತ್ತಿನ ನಂತರ ಬಲೆಯನ್ನು ಮೇಲೆ ಎತ್ತಿದರೆ ಅನೇಕ ಮೀನುಗಳು ಸಿಗುತ್ತವೆ. ಇದನ್ನು ಚೀನಾ ಬಲೆ ಎಂಬುದಾಗಿ ಕರೆಯುತ್ತಾರೆ. ಒಂದು ವೇಳೆ ಚೀನಾದಲ್ಲಿ ಈ ರೀತಿಯ ಮೀನು ಹಿಡಿಯುವ ಅಭ್ಯಾಸ ಇರಬಹುದು. ಇಲ್ಲಿ ಕೊಚ್ಚಿನಲ್ಲಿ ಈ ರೀತಿಯ ಮೀನು ಹಿಡಿಯುವಂಥ ರೀತಿಯನ್ನು ನಾವು ನೋಡಬಹುದು. ಸರಿ, ಇಂದು ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಯೆರೆಮೀಯ 15:19 ನೀನು ನನ್ನ ಕಡೆಗೆ ಹಿಂದಿರುಗಿದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುವೆನೋ. ದೇವರು ಹೇಳುತ್ತಾರೆ, ನಾನು ನಿನ್ನನ್ನು ಪುನಃ ಸೇರಿಸಿಕೊಳ್ಳುತ್ತೇನೆ. ಹಾಗಂದರೆ ಏನು ಅರ್ಥ ಗೊತ್ತಾ? ಈಗ ನೋಡಿರಿ, ಒಬ್ಬಳು ಮಗಳು ಅಮೆರಿಕ ದೇಶದ ದಕ್ಷಿಣ ಭಾಗದಲ್ಲಿ ಗ್ವಾಂಟಮಾಲಾ ಎಂಬಂಥ ಒಂದು ಪ್ರದೇಶ ಇದೆ. ಆ ಪಟ್ಟಣದಲ್ಲಿ ಬಾಳಿದಂಥ ಒಬ್ಬ ಮಗಳ ಜೀವಿತ ಇದು. ಆರಂಭದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಚೆನ್ನಾಗಿದ್ದಳು. ಭಕ್ತಿಯಿಂದ ಸಭೆಗೆ ಹೋಗುವುದು ಬರುವುದು. ಹೆತ್ತವರು ಒಳ್ಳೆ ಅಭ್ಯಾಸದಲ್ಲಿ ಅವಳನ್ನು ಬೆಳೆಸಿದ್ದರು. ಯೌವನ ಪ್ರಾಯದಲ್ಲಿ ನೋಡಿರಿ, ಕಣ್ಣುಗಳ ಇಚ್ಛೆ, ಶರೀರದ ಇಚ್ಛೆ, ಇಷ್ಟ ಬಂದಂತೆ ಬಾಳುವುದು, ಆ ರೀತಿ ಅನುಭವಿಸಬೇಕು ಎಂಬುದಾಗಿ ಅಂದುಕೊಂಡು ದೇವರನ್ನು ಬಿಟ್ಟು ಆಕೆ ಅಗಲಿ ಹೋದಳು. ಹೆತ್ತವರನ್ನು ಬಿಟ್ಟು ಅವಳು ಹೋಗಿಬಿಟ್ಟಳು. ಪಾಪದಲ್ಲಿ ಬಾಳಿದ್ದರಿಂದ ಒಂದು ಘೋರವಾದ ರೋಗ ಅವಳನ್ನು ಬಾಧಿಸಿತು. ರೋಗದಿಂದ ಬಾಧಿಸಲ್ಪಟ್ಟು ಮೂಳೆ ಚರ್ಮದಂತಾಗಿ ಅವಳು ಒಂದು ಗುಡಿಸಲಿನಲ್ಲಿ, ಕಡೆಗಾಲದಲ್ಲಿ ಒಂದು ಗುಡಿಸಲಿನಲ್ಲಿ ರೋಗದ ಹಾಸಿಗೆಯಲ್ಲಿ ಬಿದ್ದಿದ್ದಳು. ಅವಳನ್ನು ಪ್ರೀತಿಸಲು, ಗಮನಿಸಲು ಯಾರೂ ಕೂಡ ಬರುವುದಿಲ್ಲ. ತನ್ನನ್ನು ನೆನೆಸಿಕೊಂಡು ಬಹಳ ದುಃಖದಿಂದ, ವೇದನೆಯಿಂದ ಮಲಗಿದ್ದಳು. ಆ ಪಟ್ಟಣದಲ್ಲಿ ಒಂದು ಕೂಟ ನಡೆಯಿತು. ದೊಡ್ಡೊಬ್ಬ ಸೇವಕರು, TL ಆಸ್ಬಾರ್ನ್ ಎಂಬಂತ ದೊಡ್ಡೊಬ್ಬ ಸೇವಕರು ದೊಡ್ಡ ಒಂದು ಕೂಟವನ್ನು ನಡೆಸಿದರು. ಲಕ್ಷಾಂತರ ಜನರು ಅದಕ್ಕೆ ಕೂಡಿ ಬಂದರು. ಆ ಊರಿನಲ್ಲಿ ಇದ್ದಂಥ ಕೆಲ ಕ್ರೈಸ್ತ ಯವನಸ್ಥರು ಈಕೆ ಈ ರೀತಿ ಮರಣದ ಅವಸ್ಥೆಯಲ್ಲಿ ಒಂದು ಗುಡಿಸಲಿನಲ್ಲಿ ಇದ್ದಾಳಲ್ಲವಾ ಎಂಬುದಾಗಿ ಮಗಳ ಕುರಿತಾಗಿ ಅರಿತದ್ದರಿಂದ ಅವರೊಳಗೆ ಒಂದು ಭಾರ. ಇವಳನ್ನು ಈ ಕೂಟಕ್ಕೆ ಕರೆದುಕೊಂಡು ಹೋದರೆ ಯೇಸು ಇವಳನ್ನು ಗುಣ ಮಾಡುತ್ತಾರೆ ಎಂಬುದಾಗಿ ಅಂದುಕೊಂಡು ಇವರು ಹೋಗಿ ಆಕೆಯೊಂದಿಗೆ ಮಾತನಾಡಿದರು. ಈ ಕೂಟಕ್ಕೆ ನೀನು ಬಾ, ಯೇಸು ಕ್ರಿಸ್ತನು ನಿನ್ನನ್ನು ಪ್ರೀತಿಸುತ್ತಾನೆ, ಆತನು ನಿನ್ನನ್ನು ಗುಣ ಮಾಡುತ್ತಾನೆ, ಸರಿ ಮಾಡುತ್ತಾನೆ ಎಂಬುದಾಗಿ. ಆಕೆ ಹೇಳಿದಳು, ಇಲ್ಲ, ನನ್ನ ಜೀವಿತ ಪಾಪದಿಂದ ನಾಶವಾಗಿ ಹೋಯಿತು. ಇನ್ನು ಅಷ್ಟೇ, ನನ್ನ ಜೀವಿತವೇ ಮುಗಿದು ಹೋಯಿತು. ಇದು ನನ್ನ ಪಾಪದ ಪ್ರತಿಫಲ ಎಂದು ನನಗೆ ಚೆನ್ನಾಗಿ ಗೊತ್ತು. ನನಗೆ ನಡೆಯುವುದಕ್ಕೂ ಆಗುವುದಿಲ್ಲ. ಹೀಗೆ ಮಲಗಿಕೊಂಡು ಸ್ವಲ್ಪ ದಿನದಲ್ಲಿ ಸತ್ತು ಹೋಗುತ್ತೇನೆಂದು ಒಂದು ನಿರಾಸೆಯಲ್ಲಿ ಮಾತನಾಡಿದಳು. ಅವರು ಹೇಳಿದರು, ಇಲ್ಲ, ಯೇಸು ನಿನ್ನನ್ನು ಕೂಡ ಪ್ರೀತಿಸುತ್ತಾರೆ. ನಿನಗೂ ಕೂಡ ಒಂದು ಹೊಸ ಜೀವಿತ ಇದೆ. ಯೇಸುವಿನಿಂದ ನಿನಗೆ ಹೊಸ ಜೀವಿತವನ್ನು ಕೊಡಲು ಸಾಧ್ಯ. ಆತನು ಎಲ್ಲವನ್ನು ಕೂಡ ಸರಿಪಡಿಸುವನು. ಆದ್ದರಿಂದ ನಡೆದದನ್ನು ಯೋಚಿಸಿ ನೀನು ದುಃಖ ಪಡಬೇಡ. ಈ ಪಾಪಗಳನ್ನೆಲ್ಲ ಮಾರ್ಪಡಿಸುವುದಕ್ಕೆ ಯೇಸುವಿಗೆ ಸಾಧ್ಯ ಎಂದು ಹೇಳಿದರು. ನನಗೆ ನಡೆಯುವುದಕ್ಕೆ ಆಗುವುದಿಲ್ಲವಲ್ಲ, ನಾವೊಂದು ಗಾಡಿ ತರುತ್ತೇವೆ, ಆ ವಾಹನದಲ್ಲಿ ನಿನ್ನನ್ನು ಕರೆದುಕೊಂಡು ಹೋಗುತ್ತೇವೆ ಎಂಬುದಾಗಿ ಅವಳನ್ನು ಆ ವಾಹನದಲ್ಲಿ ಕೂರಿಸಿ ಕರೆತಂದು ಆ ಕೂಟದಲ್ಲಿ ಹಿಂದುಗಡೆ, ಆ ಕೂಟದ ಹಿಂಭಾಗದಲ್ಲಿ ಆ ವಾಹನವನ್ನು ನಿಲ್ಲಿಸಿದ್ದರು. ಇವಳು ಹಾಸಿಗೆಯಲ್ಲಿ ಮಲಗಿಕೊಂಡೆ ಆ ವಾಕ್ಯಗಳನ್ನು ಕೇಳುತ್ತಾ ಇದ್ದಳು. ಯೇಸು ಶಿಲುಬೆಯಲ್ಲಿ ಸತ್ತದ್ದು, ಮನುಷ್ಯನ ಜೀವಿತವನ್ನು ಸರಿಪಡಿಸಲು ಶಿಲುಬೆಯಲ್ಲಿ ತನ್ನನ್ನೇ ಬಲಿಯಾಗಿ ಕೊಟ್ಟದ್ದು, ಅದನ್ನೆಲ್ಲ ಸೇವಕರು ಪ್ರಸಂಗ ಮಾಡುವಾಗ ಕೇಳಿ, ಯೇಸುವೆ, ನನ್ನ ಜೀವಿತದಲ್ಲಿ ಕೂಡ ನಾನು ಪಾಪ ಮಾಡಿದೆ, ಕ್ಷಮಿಸಿರಿ, ಸೇರಿಸಿಕೊಂಡು ಸರಿಪಡಿಸಿರಿ, ಮನತಿರುಗಿ ಒಪ್ಪಿಸಿ ಕೊಟ್ಟಳು. ದೇವರ ಶಕ್ತಿ ಆಕೆಯನ್ನು ಸ್ಪರ್ಶಿಸಿತು. ಯೇಸುವಿನ ಶಕ್ತಿ ಆಕೆಯನ್ನು ಮುಟ್ಟಿ ಅದೇ ಸಮಯದಲ್ಲಿ ದೇವರ ಶಕ್ತಿ ಆಕೆಯಲ್ಲಿ ಇಳಿದು ಬಂದ ಕೂಡಲೇ ಹಾಸಿಗೆ ಬಿಟ್ಟು ಎದ್ದಳು, ನಡೆಯಲು ಆರಂಭಿಸಿದಳು. ಪರಿಪೂರ್ಣ ಸೌಖ್ಯ. ಆಕೆಯ ಜೀವಿತವೇ ಹೊಸದಾಗಿ ಬದಲಾಯಿತು. ಅದರ ನಂತರ ಪಾಪಗಳನ್ನು ಬಿಟ್ಟು ಮನತಿರುಗಿ ಒಂದು ಪರಿಶುದ್ಧ ಜೀವಿತವನ್ನು ಜೀವಿಸಿ ಸಂತೋಷವಾಗಿ ಜೀವಿತವನ್ನು ಮುನ್ನಡೆಸಿದಳು. ನೋಡಿ, ಯೇಸು ಕ್ರಿಸ್ತನು ಸೇರಿಸಿಕೊಂಡು ಸರಿಪಡಿಸುವ ದೇವರು. ನಾವು ಮನತಿರುಗಿದರೆ ಸಾಕು. ನನ್ನ ಜೀವಿತದಲ್ಲಿ ಪಾಪದ ಕರೆಗಳು, ಈ ತಪ್ಪು, ಅವಿಧೇಯತೆ, ಇದರಿಂದ ನನ್ನ ಜೀವಿತ ಈ ರೀತಿಯಾಗಿ ಆಯಿತು, ಇನ್ನು ಅಷ್ಟೇ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಇಲ್ಲ. ಯೇಸು ನಿಮ್ಮನ್ನು ಸೇರಿಸಿಕೊಂಡು ಸರಿಪಡಿಸಿ ಆಶೀರ್ವದಿಸುವಂತ ದೇವರು. ನೀವು ಮಾಡಬೇಕಾದ ಒಂದೇ ಒಂದು ಕಾರ್ಯ, ಮನ ತಿರುಗಬೇಕು. ಅಯ್ಯೋ, ನಾನು ಪಾಪ ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸಿರಿ ದೇವರೇ ಎಂಬುದಾಗಿ ಪಾಪಗಳನ್ನು ಬಿಟ್ಟು ನೀವು ಮನ ತಿರುಗಿದರೆ ಯೇಸು ಕ್ರಿಸ್ತನು ನಿಮ್ಮನ್ನು ಸೇರಿಸಿಕೊಂಡು ಸರಿಪಡಿಸುವಂತ ದೇವರು.
ಅನೇಕರ ಜೀವಿತದಲ್ಲಿ ನನ್ನ ಜೀವಿತವನ್ನು ಕೂಡ ಸರಿಪಡಿಸಿದರು. ನಾನು ಮನ ತಿರುಗುವಾಗ, ನಾನು ಮನ ತಿರುಗಿದಾಗ ಸೇರಿಸಿಕೊಂಡು ಸರಿಪಡಿಸಿ ನನ್ನನ್ನು ಈ ರೀತಿ ನಿಲ್ಲಿಸಿದ್ದಾರೆ. ಎಲ್ಲರ ಜೀವಿತದಲ್ಲಿ ಕೂಡ ಈ ರೀತಿ ಪಾಪಗಳು, ಅವಿಧೇಯತೆಗಳು ಅನುಭವದಲ್ಲಿ ನಾವು ಹಾದು ಬಂದಿರುತ್ತೇವೆ. ಆದರೆ ಯೇಸುವಿನ ಬಳಿಗೆ ಬರುವಾಗ ಆತನು ಪಾಪಗಳನ್ನು ಕ್ಷಮಿಸಿ ನಮ್ಮ ಮಾರ್ಗಗಳನ್ನು ಸರಿಪಡಿಸಿ ಒಳ್ಳೆ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತಾರೆ. ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ಅನುಭವ ನೀವು ಹೊಂದಿಕೊಂಡಿದ್ದರೆ ದೇವರನ್ನು ಸ್ತುತಿಸಿರಿ. ಆ ಅನುಭವ ಇಲ್ಲದೆ ನಿಮ್ಮೊಳಗೆ ಪಾಪದ ಕುರಿತಾಗಿ ಭಾರದಿಂದ ಚಿಂತೆಯಿಂದ ಇದ್ದರೆ ಯೇಸು ಕ್ರಿಸ್ತನು ನಿಮ್ಮನ್ನು ಸೇರಿಸಿಕೊಂಡು ಸರಿಪಡಿಸಿ ಆಶೀರ್ವದಿಸಲು ಬಯಸುತ್ತಾನೆ. ನಿಮ್ಮನ್ನು ಆತನ ಕರೆಗಳಲ್ಲಿ ಒಪ್ಪಿಸಿಕೊಟ್ಟರೆ ಸಾಕು. ಹೇಳುವಿರಾ, ದೇವರೇ, ನನ್ನ ಜೀವಿತ ಪಾಪದಿಂದ ಹಾಳಾಗಿ ಹೋಯಿತು, ಸಮಾಧಾನ ಹೋಯಿತು, ನೆಮ್ಮದಿ, ಪರಿಶುದ್ಧ ಎಲ್ಲ ಹೋಯಿತು, ಕುಟುಂಬ ಹೋಯಿತು, ವ್ಯಾಪಾರ ಹೋಯಿತು, ಎಲ್ಲವನ್ನು ನಷ್ಟಪಡಿಸಿಕೊಂಡೆ, ಶರೀರದಲ್ಲಿ ಆರೋಗ್ಯ ಕೂಡ ಇಲ್ಲ. ನೀವು ಸೇರಿಸಿಕೊಂಡು ಸರಿಪಡಿಸುವ ದೇವರೆಂಬುದಾಗಿ ನಂಬುತ್ತೇನೆ. ಇಂದು ಮನ ತಿರುಗಿ ನಿಮ್ಮ ಕರೆಗಳಲ್ಲಿ ಒಪ್ಪಿಸಿ ಕೊಡುತ್ತೇನೆ. ನನಗಾಗಿ ಶಿಲುಬೆಯಲ್ಲಿ ನೀವು ರಕ್ತ ಸುರಿಸಿ ಸತ್ತು ಜೀವದಿಂದ ಎದ್ದದ್ದರಿಂದ ನನ್ನನ್ನು ಸೇರಿಸಿಕೊಂಡು ಸರಿಪಡಿಸಿರಿ. ದೇವರೇ, ಯಾರ್ಯಾರು ಈ ರೀತಿ ಪ್ರಾರ್ಥಿಸುತ್ತಾರೋ ಈ ಮಗನನ್ನು ಮುಟ್ಟಿರಿ, ಈ ಮಗಳನ್ನು ಮುಟ್ಟಿರಿ. ಇಂದಿನಿಂದಲೇ ಒಂದು ಸಮಾಧಾನ, ಪರಿಶುದ್ಧತೆ ಅವರ ಜೀವಿತದಲ್ಲಿ ಉಂಟಾಗಲಿ. ನೂತನ ಪಡಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.